ರಣರಭಸವಾಗಿ ನುಗ್ಗಿ ಭೋರ್ಗರಿತಿರೋ ಪ್ರವಾಹ ಉತ್ತರಾಖಂಡ್ನಲ್ಲಿರೋ ಡೆಹ್ರಾಡೂನ್ ಮುಖ್ಯ ಮಾರುಕಟ್ಟೆ ಪ್ರದೇಶವನ್ನೇ ಅಕ್ಷರಶಃ ವಿನಾಶ ಮಾಡಿದೆ. ಸೋಮವಾರ ತಡರಾತ್ರಿ ಅಬ್ಬರಿಸಿದ ಮಳೆಗೆ ಸಹಸ್ರಧಾರಾ ನದಿ ರೌದ್ರಾವತಾರ ತಾಳಿದೆ. ಇದರಿಂದ ಉಂಟಾದ ಭಾರೀ ಪ್ರವಾಹಕ್ಕೆ ಕೆಸರು, ಮಣ್ಣು, ಕಲ್ಲುಗಳ ಸಮೇತ ನೀರು ಮಾರುಕಟ್ಟೆಗೆ ನುಗ್ಗಿದೆ. ಇದರ ರಭಸಕ್ಕೆ 3 ಹೋಟೆಲ್ ಕಟ್ಟಡ, 8 ಅಂಗಡಿಗಳು ಸಂಪೂರ್ಣ ಕುಸಿದಿವೆ. ಮಾರುಕಟ್ಟೆಯ ಬಹುತೇಕ ಎಲ್ಲ ಅಂಗಡಿಗಳಿಗೂ ಕೆಸರು ಮಣ್ಣು ಮಿಶ್ರಿತ ಪ್ರವಾಹ ನುಗ್ಗಿ ಭಾರೀ ನಷ್ಟ ಎದುರಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ನಿಲ್ಲಿಸಿದ್ದ ಕಾರುಗಳು, ವಾಹನಗಳು ಕೊಚ್ಚಿ ಹೋಗಿ ನಾಲೆಗಳಲ್ಲಿ ಬಿದ್ದಿವೆ. ಜೊತೆಗೆ ಕಾಮಗಾರಿಯಲ್ಲಿದ್ದ ಜೆಸಿಬಿ ಕೂಡ ಕೆಸರು ಮಣ್ಣಲ್ಲಿ ಮುಕ್ಕಾಲು ಭಾಗ ಸಮಾಧಿಯಾಗಿದೆ. ಪ್ರವಾಹದ ರೌದ್ರಾವತಾರಕ್ಕೆ ಟಪಕೇಶ್ವರ ಮಹಾದೇವ ದೇವಸ್ಥಾನ ಮುಳುಗಿದೆ. ಡೆಹ್ರಾಡೂನ್ನಲ್ಲಿ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ತಾಮ್ಸಾ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿದ್ದು ಟಪಕೇಶ್ವರ ದೇವಸ್ಥಾನಕ್ಕೆ ನುಗ್ಗಿದೆ. ಪ್ರವಾಹದ ತೀವ್ರತೆಗೆ ದೇಗುಲದಲ್ಲಿರೋ ಶಿವಲಿಂಗ ಕೂಡ ಮುಳುಗಿದ್ದು ಭಕ್ತರು ಕಂಗಾಲಾಗಿದ್ದಾರೆ. ಪ್ರವಾಹದ ನೀರಿನ ಜೊತೆಗೆ ಭಾರೀ ಪ್ರಮಾಣದ ಗಿಡ ಮರಗಳ ತುಂಡುಗಳು, ಬೇರುಗಳು ದೇವಸ್ಥಾನದ ಆವರಣಕ್ಕೆ ನುಗ್ಗಿ ಬಂದಿದೆ. ಬಂಗ್ಲಗುಡ್ಡೆ ಮಹಜರು ನಡೆಸುವ ವಿಚಾರದಲ್ಲಿ ಎಸ್ಐಟಿ ಪೊಲೀಸರು ಗೊಂದಲಕ್ಕೆ ಸಿಲುಕಿದ್ದಾರೆ. ವಿಠ್ಠಲಗೌಡ ತೋರಿಸುವ ಜಾಗದಲ್ಲಿ ಮಾತ್ರ ಮಹಜರು ನಡೆಸಬೇಕು ಅಥವಾ ಸಂಪೂರ್ಣ ಬಂಗ್ಲಗುಡ್ಡೆ ಪ್ರದೇಶದಲ್ಲಿ ಮಹಜರು ನಡೆಸಬೇಕು ಎಂಬ ಗೊಂದಲದಲ್ಲಿರುವ ಎಸ್ಐಟಿ ಕಾನೂನು ತಜ್ಞರ ಮೊರೆ ಹೋಗಿದೆ ಎನ್ನಲಾಗಿದೆ. ಇನ್ನು ಬಂಗ್ಲಗುಡ್ಡದಲ್ಲಿ ವಿಠ್ಠಲಗೌಡ ತೋರಿಸಿದ ಜಾಗದಲ್ಲಿ ಶೋಧ ನಡೆಸುವ ಮುನ್ನ ಎಸ್ಐಟಿ ಅರಣ್ಯ ಇಲಾಖೆಯ ಸರ್ವೆ ರಿಪೋರ್ಟ್ ಪಡೆದಿದೆ. ಈ ಹಿಂದೆ ಕಾಡಿನ ಅಂಚಿನಲ್ಲಿ ಅಸ್ಥಿಪಂಜರಕ್ಕೆ ಶೋಧ ನಡೆಸಲಾಗಿತ್ತು. ಆದರೆ ಈಗ ಕಾಡಿನ ಮಧ್ಯಭಾಗ ಶೋಧ ನಡೆಸಬೇಕಾಗಿರುವ ಹಿನ್ನೆಲೆಯಲ್ಲಿ ಸ್ಥಳದ ಕಾನೂನು ಮತ್ತು ಹಕ್ಕು ನಿರ್ಧಾರ ಮಾಡಲು ಎಸ್ಐಟಿ ಸರ್ವೆ ವರದಿ ಕೇಳಿದೆ ಎನ್ನಲಾಗಿದೆ. ಅರಣ್ಯ ಹಕ್ಕು ವ್ಯಾಪ್ತಿಯ ಗಡಿ ಜವಾಬ್ದಾರಿ ಯಾರದ್ದು ಎಂಬುದನ್ನು ದಾಖಲೆಗಳ ಆಧಾರದ ಮೇಲೆ ದೃಢೀಕರಣ ಮಾಡಲು ಎಸ್ಐಟಿ ನಿರ್ಧರಿಸಿದೆ. ಮುಖೇಶ್ ಅಂಬಾನಿ ಕುಟುಂಬದ ವಂತಾರ ವನ್ಯಮೃಗಗಳ ಪುನರ್ವಸತಿ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ರಚಿಸಿದ ಎಸ್ಐಟಿ ಕ್ಲೀನ್ ಚಿಟ್ ನೀಡಿದೆ. ಗುಜರಾತ್ನ ಜಾಮ್ನಗರದಲ್ಲಿರುವ ವಂತಾರದಲ್ಲಿ ಪ್ರಾಣಿಗಳ ದತ್ತು ಪಡೆಯುವಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಹಣಕಾಸು ಅಕ್ರಮಗಳು ನಡೆಯುತ್ತಿವೆ ಅಂತ 2025 ಆಗಸ್ಟ್ 7ರಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆಗಸ್ಟ್ 25ರಂದು ಸುಪ್ರೀಂ ಕೋರ್ಟ್ ಈ ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನು ರಚಿಸಿತ್ತು. ಈ ಬಗ್ಗೆ ತನಿಖೆ ನಡೆಸಿದ ಎಸ್ಐಟಿ ಸೋಮವಾರ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ. ವಂತಾರಾಗೆ ಕ್ಲೀನ್ ಚಿಟ್ ನೀಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ವಂತಾರದಲ್ಲಿ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಅಂತ ಹೇಳಿ ಪ್ರಕರಣವನ್ನ ಇತ್ಯರ್ಥಗೊಳಿಸಿದೆ. ಇಷ್ಟು ವೇಗವಾಗಿ ವಂತಾರಾಗೆ ಕ್ಲೀನ್ ಚಿಟ್ ನೀಡಿರುವುದಕ್ಕೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭಾರತದ ನ್ಯಾಯಾಂಗ ವ್ಯವಸ್ಥೆ ವಿಳಂಬ ಅಂತ ಹೇಳಲಾಗುತ್ತೆ, ಆದರೆ ಒಂದು ಪ್ರಕರಣವನ್ನ ಮಾತ್ರ ಅತ್ಯದ್ಭುತ ವೇಗದಲ್ಲಿ ಇತ್ಯರ್ಥಪಡಿಸಲಾಗಿದೆ ಅಂತ ಜೈರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ ಸ್ಟೇಟ್ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ. ಮುಖಕ್ಕೆ ಮುಸುಗು ತರಿಸಿ ಪಿಸ್ತೂಲ್ ಮತ್ತು ಮಾರಕಾಸ್ತ್ರಗಳೊಂದಿಗೆ ಬಂದಿದ್ದ ಗ್ಯಾಂಗ್ ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿ ಕೈಕಾಲು ಕಟ್ಟಿ ಹಾಕಿ ನಗದು, ಚಿನ್ನ ದೋಚಿ ಪರಾರಿಯಾಗಿದೆ. ಮಂಗಳವಾರ ಸಂಜೆ 6 ಗಂಟೆ ಸುಮಾರಿಗೆ ದರೋಡೆ ನಡೆದಿದೆ. ದರೋಡೆಕೋರರು 8 ಕೋಟಿ ನಗದು, ಸುಮಾರು 50 ಕೆಜಿಗೂ ಹೆಚ್ಚು ಚಿನ್ನ ದರೋಡೆ ಮಾಡಿದ್ದಾರೆಂದು ಶಂಕಿಸಲಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ ಕೃತ್ಯವೆಸಗಿರುವ ಶಂಕೆ ಇದೆ. ಈ ಹಿನ್ನೆಲೆ ಮಹಾರಾಷ್ಟ್ರ ಸಂಪರ್ಕಿಸುವ ರಸ್ತೆಗಳಿಗೆ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ. ಬ್ಯಾಂಕ್ನಲ್ಲಿದ್ದ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇತ್ತ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟಿದ್ದ ಗ್ರಾಹಕರು ಬ್ಯಾಂಕ್ ಮುಂದೆ ಜಮಾವಣೆಗೊಂಡಿದ್ದಾರೆ. ಪೊಲೀಸರು ಗ್ರಾಹಕರನ್ನ ವಾಪಸ್ ಕಳಿಸುತ್ತಿದ್ದಾರೆ. ಸಿನಿಮಾ ಟಿಕೆಟ್ಗೆ ಏಕರೂಪ ದರ ನಿಗದಿ ಆದೇಶದ ವಿರುದ್ಧ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಹೊಂಬಾಳೆ ಫಿಲ್ಮ್ಸ್ ಕೋರ್ಟ್ ಮೆಟ್ಟಿಲೇರಿದೆ. ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬೇಕು ಅಂತ ಮನವಿ ಮಾಡಿದೆ. ಹೊಂಬಾಳೆ ಪರ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ಸರ್ಕಾರ ಏಕಪಕ್ಷೀಯವಾಗಿ ದರ ನಿಗದಿ ಮಾಡಿ ಆದೇಶಿಸಿದೆ. ಇದು ಕಾನೂನು ಬಾಹಿರ. ಟಿಕೆಟ್ ಖರೀದಿಸಿ ಚಿತ್ರ ನೋಡುವುದು ಗ್ರಾಹಕನಿಗೆ ಬಿಟ್ಟದ್ದು. ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸುವಂತಿಲ್ಲ ಅಂತ ವಾದಿಸಿದ್ದಾರೆ. ಸರ್ಕಾರದ ಪರ ಎಎಜಿ ಇಸ್ಮಾಯಿಲ್ ಜಬೀವುಲ್ಲಾ ಬಜೆಟ್ನಲ್ಲಿ ಸಿನಿಮಾ ಟಿಕೆಟ್ ದರ ಮಿತಿ ಬಗ್ಗೆ ಘೋಷಿಸಲಾಗಿತ್ತು. ಸರ್ಕಾರಕ್ಕೆ ಟಿಕೆಟ್ ದರ ನಿಗದಿಪಡಿಸುವ ಅಧಿಕಾರ ಇದೆ ಅಂತ ವಾದಿಸಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ ಪರ ವಕೀಲರು ಫಿಲ್ಮ್ ಚೇಂಬರ್ ಮನವಿ ಮೇರೆಗೆ ಸರ್ಕಾರ ಟಿಕೆಟ್ ದರ 200 ರೂಪಾಯಿ ನಿರ್ಧರಿಸಿದೆ ಎಂದು ವಾದಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶ ಕಾಯ್ದಿರಿಸಿದೆ.
ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿ ಮಾಡಿರೋ ಸರ್ಕಾರದ ನಡೆಗೆ ಫಿಲ್ಮ್ ಚೇಂಬರ್ ಬೆಂಬಲ ನೀಡಿದೆ. ಟಿಕೆಟ್ ದರ 200 ರೂಪಾಯಿಗೆ ಇಳಿಸಿರೋದ್ರಿಂದ ಪ್ರೇಕ್ಷಕರಿಗೆ ಸೇರಿದಂತೆ ಎಲ್ಲರಿಗೂ ಅನುಕೂಲವಾಗ್ತಿದೆ. ಬೇರೆ ರಾಜ್ಯಗಳಲ್ಲೂ ಏಕರೂಪ ದರವಿದೆ. ಹೀಗಾಗಿ ಮಲ್ಟಿಪ್ಲೆಕ್ಸ್ನವರು ಕೇಸ್ ವಾಪಸ್ ಪಡಿಬೇಕು, ಇಲ್ಲದಿದ್ರೆ ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೀವಿ ಅಂತ ನಿರ್ಮಾಪಕಿ ಪ್ರಿಯಾ ಹಾಸನ್ ತಿಳಿಸಿದ್ದಾರೆ. ನವೆಂಬರ್ 1 ಮತ್ತು 2ರಂದು ಗೋವಾ ಸ್ಟ್ರೀಟ್ ರೇಸ್ 2025 ಆಯೋಜಿಸಲಾಗಿದೆ ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಘೋಷಿಸಿದ್ದಾರೆ. ವಾಸ್ಕೋಡಗಾಮದ ಬೋಗುಡಾದ ಹೆಡ್ಲ್ಯಾಂಡ್ ಸಡಾದಲ್ಲಿ 3.2 ಕಿಲೋಮೀಟರ್ ಸರ್ಕ್ಯೂಟ್ ನಿರ್ಮಾಣ ಮಾಡಲಾಗಿದೆ. ಈ ಸರ್ಕ್ಯೂಟ್ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ನ 4ನೇ ಸುತ್ತಿನ ಸ್ಥಳವಾಗಿ ಕಾರ್ಯನಿರ್ವಹಿಸಲಿದೆ. ಈ ಕಾರ್ಯಕ್ರಮ ಮೋಟಾರ್ ಸ್ಪೋರ್ಟ್ ಉತ್ಸಾಹಿಗಳು, ಪ್ರವಾಸಿಗರು, ಕಾರ್ಪೊರೇಟ್ ಪಾಲುದಾರರು ಮತ್ತು ಪ್ರಾಯೋಜಕರನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ. ಜೊತೆಗೆ ಹೋಟೆಲ್ಗಳು, ಆತಿಥ್ಯ, ಸಾರಿಗೆ ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೂ ಪ್ರಯೋಜನವಾಗಲಿದೆ. ಗೋವಾ ಸ್ಟ್ರೀಟ್ ರೇಸ್ 2025 ಘೋಷಣೆ ವೇಳೆ ಮಾತನಾಡಿದ ಸಿಎಂ ಪ್ರಮೋದ್ ಸಾವಂತ್, ಗೋವಾ ದಕ್ಷಿಣ ಏಷ್ಯಾದ ಮೊದಲ ಸಾಗರಮುಖ ರೇಸಿಂಗ್ ಸರ್ಕ್ಯೂಟ್ಗೆ ನೆಲೆಯಾಗಲಿದೆ ಎಂದಿದ್ದಾರೆ. ಸುದ್ದಿಗೋಷ್ಠಿ ವೇಳೆ ಗೋವಾ ಎಂಟರ್ಟೈನ್ಮೆಂಟ್ ಸೊಸೈಟಿಯ ಮುಖ್ಯಮಂತ್ರಿ ಕಾರ್ಯದರ್ಶಿ ಮತ್ತು ಸಿಇಒ IAS ಆಸ್ಟಿನ್ ಚಂದ್ರು, ಮೊರ್ಮುಗಾವೋ ಶಾಸಕ ಸಂಕಲ್ಪ ಅಮೋಂಕರ್ ಮತ್ತು ರೇಸಿಂಗ್ ಪ್ರಮೋಷನ್ಸ್ನ ಅಧ್ಯಕ್ಷ ಅಖಿಲೇಶ್ ರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ನಡೆದಿದ್ದ ಚುನಾವಣೆಯ ಮತಗಳನ್ನು ಮರು ಎಣಿಕೆ ನಡೆಸುವಂತೆ ಹೈಕೋರ್ಟ್ ತೀರ್ಪು ನೀಡಿದೆ. 4 ವಾರದಲ್ಲಿ ಮರು ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವಂತೆ ಹೈಕೋರ್ಟ್ ತಿಳಿಸಿದೆ. ಮಾಲೂರು ಶಾಸಕ ನಂಜೇಗೌಡ ಆಯ್ಕೆಯನ್ನ ಅಸಿಂಧುಗೊಳಿಸಲಾಗಿದೆ. ಇನ್ನು ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಂಜೇಗೌಡ ಪರ ವಕೀಲರು ಮುಂದಾಗಿದ್ದಾರೆ. ಇದಕ್ಕಾಗಿ ಈ ಆದೇಶ 30 ದಿನ ಅಮಾನತಿನಲ್ಲಿಡುವಂತೆ ಹೈಕೋರ್ಟ್ಗೆ ಕೋರಿದ್ದು ನ್ಯಾಯಾಲಯ ಪುರಸ್ಕರಿಸಿದೆ. ಚಿತ್ತೂರು ಜಿಲ್ಲೆಯ ಪುಂಗನೂರಿನಲ್ಲಿ ತುಂಟತನ ಮಾಡಿದ 6ನೇ ಕ್ಲಾಸ್ ವಿದ್ಯಾರ್ಥಿನಿಗೆ ಹಿಂದಿ ಶಿಕ್ಷಕ ಬ್ಯಾಗ್ನಿಂದ ಜೋರಾಗಿ ತಲೆಗೆ ಹೊಡೆದಿದ್ದಾನೆ. ಇದರಿಂದ ಬಾಲಕಿ ತಲೆಬುರುಡೆ ಮೂಳೆ ಮುರಿದಿದ್ದು, ಬಾಲಕಿ ತಲೆನೋವಿನಿಂದ 3 ದಿನ ಶಾಲೆಗೆ ಹೋಗಿಲ್ಲ. ಬಳಿಕ ಪೋಷಕರು ಪರೀಕ್ಷೆ ಮಾಡಿಸಿದಾಗ ತಲೆಬುರುಡೆ ಮೂಳೆ ಮುರಿದಿದ್ದು ಗೊತ್ತಾಗಿದೆ. ಈ ಸಂಬಂಧ ಶಾಲಾ ಮಂಡಳಿ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ಅಕ್ರಮ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಿದ ಪ್ರಕರಣ ಸಂಬಂಧ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ, ಯುವರಾಜ್ ಸಿಂಗ್, ಬಂಗಾಳಿ ನಟ ಅಂಕುಶ್ ಹಜ್ರಾಗೂ ಇಡಿ ಸಮನ್ಸ್ ನೀಡಿದೆ. ಇದೇ ಪ್ರಕರಣದಲ್ಲಿ ಮಾಜಿ ಸಂಸದೆ ಮಿಮಿ ಚಕ್ರವರ್ತಿ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಮಂಗಳವಾರ ನಟಿ ಊರ್ವಶಿ ರೌಟೇಲಾ ವಿಚಾರಣೆಗೆ ಗೈರಾಗಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಸೆಪ್ಟೆಂಬರ್ 18ರಂದು ಡಾಕ್ಟರ್ ವಿಷ್ಣುವರ್ಧನ್ ಜನ್ಮದಿನಾಚರಣೆಗೆ ಅವಕಾಶ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಹೈಕೋರ್ಟ್ಗೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್, ಅಭಿಮಾನ್ ಸ್ಟುಡಿಯೋ ಮಾಲೀಕತ್ವದ ಬಗ್ಗೆ 2025ರ ಜನವರಿ 13ರ ಆದೇಶವಿರುವಾಗ ವಿಭಿನ್ನ ರೀತಿಯ ಆದೇಶ ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅರ್ಜಿ ಸಂಬಂಧ ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನದ ಸದಸ್ಯ ಕಾರ್ಯದರ್ಶಿ, ಅಭಿಮಾನ್ ಸ್ಟುಡಿಯೋದ BS ಕಾರ್ತಿಕ್ ಅವರಿಗೆ ನೋಟಿಸ್ ಜಾರಿಗೆ ಸೂಚನೆ ನೀಡಿದೆ. ವಿಚಾರಣೆಯನ್ನು ನವೆಂಬರ್ 4ಕ್ಕೆ ಮುಂದೂಡಲಾಗಿದೆ.